ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಕರ್ತನಲ್ಲಿ ದೇವಜನರೇ, ಈ ಒಂದು ದಿನದ ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಿರಲಿಕ್ಕಿರುವಂಥ ಬೈಬಲ್ನಲ್ಲಿರಲಿಕ್ಕಿರುವಂಥ ವಾಕ್ಯವು 112ನೆಯ ಕೀರ್ತನೆ 1-5 ವಚನಗಳು. ಇದರ ಶೀರ್ಷಿಕೆ ಹೀಗಿದೆ: ಭಕ್ತರ ಧನ್ಯತೆ ಎಂದು. ಯಾಹೋವಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ನೀತಿವಂತನ ವಂಶವು ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು. ಅವನ ನೀತಿಯು ಸದಾಕಾಲವೂ ಫಲಿಸುತ್ತಿರುವುದು. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ದಯೆಯು ಕನಿಕರವು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ ಎಂದು. ಪ್ರಿಯ ದೇವಜನರೇ, ಈ ಒಂದು ಕೀರ್ತನೆಗಾರನು ಈ ವಾಕ್ಯವನ್ನು ತಿಳಿಸುವಾಗ ಭಕ್ತರು ಯಾವ ರೀತಿಯಿಂದ ಆಶೀರ್ವದಿಸಲ್ಪಡುತ್ತಾರೆ, ಭಕ್ತರು ಯಾವ ರೀತಿಯಿಂದ ಈ ಲೋಕದಲ್ಲಿ ಇರಬೇಕು, ಏನು ಮಾಡಿದರೆ ಅವರಿಗೆ ಆಶೀರ್ವಾದಗಳುಂಟು ಎನ್ನುವಂಥ ವಿಷಯವನ್ನು ನಾವು ನೋಡುವಾಗ ಮೊದಲನೆಯ ಒಂದು ಚಿಕ್ಕ ಒಂದು ಸೆಂಟೆನ್ಸ್ ಏನಿದೆ ಅಂತಂದರೆ, ಯಾಹೋವಿಗೆ ಸ್ತೋತ್ರ ಎಂದು. ಯಾಹೋವಿಗೆ ಸ್ತೋತ್ರ ಎಂದು ಕೀರ್ತನೆಗಾರನು ಹೇಳುವಾಗ ನಾವು ಮೊಟ್ಟ ಮೊದಲನೇದಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ದೇವರನ್ನು ನಾವು ಸ್ತುತಿಸಬೇಕು. ದೇವರಿಗೆ ನಾವು ಗೌರವಿಸಬೇಕು. ಯಾಕೆಂದರೆ ನಮ್ಮನ್ನು ಉಂಟು ಮಾಡಿದವನು ಆತನೇ. ನಾವು ಆತನ ಪ್ರಜೆಯು, ಆತನ ಪಾಲಿಸುವ ಹಿಂಡು ಆಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ಆದ್ದರಿಂದ ನಾವು ಮೊದಲು ದೇವರಿಗೆ ಗೌರವಿಸುವವರಾಗಿರಬೇಕು ಎಂದು ಇಲ್ಲಿ ಕೀರ್ತನೆಗಾರನು ಹೇಳುವ ಹಾಗೆ ಯಾಹೋವಿಗೆ ಸ್ತೋತ್ರ ಎಂದಿಲ್ಲಿ ಬರೆಯಲ್ಪಟ್ಟಿದೆ. ಈ ಒಂದು 5 ವಚನಗಳಲ್ಲಿ 2 ಕಾರ್ಯಗಳು ನಡೀತಾ ಇವೆ. ಒಂದನೆಯ ಕಾರ್ಯ, ನಾವು ದೇವರ ಜೊತೆಗೆ ಹೇಗೆ ಇರಬೇಕು ಮತ್ತು ದೇವರ ಜೊತೆಗೆ ದೇವರಿಂದ ನಮಗೆ ಏನನ್ನು ದೊರೆಯುವಂಥದ್ದಾಗಿದೆ ಎಂದು ನಾವು ನೋಡುವಾಗ, ದೇವರು ನಮಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ. ಆ ಕೆಲಸ ಏನಂತಂದರೆ, ದೇವರಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿರಬೇಕು ಮತ್ತು ಆಜ್ಞೆಗಳಲ್ಲಿ ಅತ್ಯಾನಂದ ಪಡಬೇಕು ಎಂದು. ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿರಬೇಕು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು ಎಂದು ಇಲ್ಲಿ ವಾಕ್ಯ ತಿಳಿಸ್ತದೆ. ನಾವು ಈ ಲೋಕದಲ್ಲಿ ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ನಮ್ಮನ್ನು ಉಂಟು ಮಾಡಿದವನು, ನಮ್ಮನ್ನು ಹುಟ್ಟಿಸಿದವನು, ಜಗದುತ್ಪತ್ತಿಗಿಂತ ಮುಂಚೆ ನಮ್ಮನ್ನು ನೆನಪು ಮಾಡಿಕೊಂಡನು, ತಾಯಿಯ ಗರ್ಭದಲ್ಲಿರುವಾಗ ನಮ್ಮನ್ನು ಸೃಷ್ಟಿಸಿದವನು, ನಮ್ಮನ್ನು ರೂಪಿಸಿದವನು ಆಗಿರಲಿಕ್ಕಿರುವಂಥ ದೇವರಿಗೆ ನಾವು ಭಯಭಕ್ತಿ ಉಳ್ಳವರಾಗಿರಬೇಕು. ಭಯ ಮತ್ತು ಭಕ್ತಿ ಎರಡೂ ಇರಬೇಕು ಎಂದು ದೇವರ ವಾಕ್ಯ ತಿಳಿಸ್ತಾ ಇದೆ. ಮತ್ತು ಇನ್ನೊಂದೇನು ಹೇಳ್ತಾ ಇದೆ, ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವಂಥದ್ದು. ಇದು ದೇವರ ವಾಕ್ಯವಾಗಿದೆ. ಇದರಲ್ಲಿ ಆತನ ಆಜ್ಞೆಗಳು ಬರೆಯಲ್ಪಟ್ಟಿದೆ. ಒಂದು ಉದಾಹರಣೆಗೆ, ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಕೆಲವು ವಿಷಯಗಳನ್ನು ತಿಳಿಸಿರ್ತಾರೆ. ಇದೇ ರೀತಿಯಾಗಿ ಇರಬೇಕು. ಕೆಲವು ಟೈಮ್ ಟೇಬಲ್ ಹಾಕಿಕೊಂಡಿರ್ತಾರೆ. ಕೆಲವು ವಿಷಯಗಳಲ್ಲಿ ಟೈಮ್ ಟೇಬಲಲ್ಲಿ ಹಾಕಿರ್ತಾರೆ. ಈ ಸಮಯಕ್ಕೆದ್ದು ಇದನ್ನು ಮಾಡಬೇಕು, ಈ ಸಮಯಕ್ಕೆದ್ದು ಹೀಗೆ ಮಾಡಬೇಕು, ಇದೇ ರೀತಿಯಿಂದ ನಡಿಬೇಕು, ಇದೇ ರೀತಿಯಿಂದ ನಾವು ಜೀವಿಸಬೇಕು. ಕೆಲವು ಕಟ್ಟಳೆಗಳು ಲೋಕದ ತಂದೆ ತಾಯಿಗಳು ಹಾಕಿರ್ತಾರೆ. ಆ ಮಕ್ಕಳು ತಂದೆ ತಾಯಿಗಳ ಮಾತು ಕೇಳಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವಾಗ ಆ ಕುಟುಂಬವು ಸಂತೋಷದ, ಶಾಂತಿಯ, ಸಮಾಧಾನದ ಕುಟುಂಬವಾಗುತ್ತದೆ. ತಂದೆ ತಾಯಿಗಳಿಗೆ ಗೌರವಿಸುವಂಥವರಾಗಿರ್ತಾರೆ, ತಂದೆ ತಾಯಿಗಳಿಗೆ ವಿಧೇಯರಾಗಿರುವಂಥವರಾಗಿರ್ತಾರೆ, ತಂದೆ ತಾಯಿಗಳ ಮಾತು ಕೇಳುವವರಾಗಿರ್ತಾರೆ. ಈ ಲೋಕದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಕೆಲವು ಕಟ್ಟಳೆಗಳನ್ನು ಹಾಕುವಾಗ, ಪರಲೋಕದ ತಂದೆಯು ನಮಗೆ ಕಟ್ಟಳೆಗಳನ್ನು ಹಾಕದೇ ಇರುವನೇ, ಆತನು ಹಾಕಿರ್ಲಿಕ್ಕಿರುವಂಥ ಕಟ್ಟಳೆಗಳು, ನಿಯಮಗಳು, ದೇವರ ವಾಕ್ಯಗಳಿಗೆ ನಾವು ವಿಧೇಯರಾಗಿ ನಡ್ಕೊಳ್ಬೇಕು. ಆ ವಾಕ್ಯಗಳಿಗೆ ನಾವು ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು. ಒಟ್ಟಿನಲ್ಲಿ ಒಂದು ಮಾತು ಹೇಳೋದೇನೆಂದರೆ,
ದೇವರ ಮಾತು ಕೇಳುವವರಾಗಿರಬೇಕು ಎಂದು ದೇವರ ವಾಕ್ಯ ನಮ್ಮನ್ನು ತಿಳಿಸುತ್ತದೆ. ಆತನ ವಾಕ್ಯಗಳಲ್ಲಿ ನಾವು ಯಾವಾಗಲೂ ಆನಂದ ಪಡುವವರಾಗಿರಬೇಕು, ಅತೀ ಆನಂದ ಉಳ್ಳವರಾಗಬೇಕು, ಅತೀ ಸಂತೋಷದಲ್ಲಿರಬೇಕು. ಆತನ ವಾಕ್ಯ ಅಂತಂದರೆ ದೇವರ ವಾಕ್ಯ. ದೇವರ ವಾಕ್ಯ ಅಂದರೆ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನಲ್ಲಿ ನಾವು ಆನಂದವಾಗಿರಬೇಕು. ಯೇಸು ಕ್ರಿಸ್ತನ ಜೊತೆ ನಾವು ನಡೆಯುವವರಾಗಿರಬೇಕು. ಯೇಸು ಕ್ರಿಸ್ತನ ಜೊತೆಗೆ ನಾವು ಸಂಬಂಧವನ್ನು ಬೆಳೆಸಿಕೊಂಡವರಾಗಿರಬೇಕು. ಯೇಸು ಕ್ರಿಸ್ತನೊಂದಿಗೆ ನಾವು ನಮ್ಮ ಮಾತುಕತೆಗಳು ಆಗ್ತಾ ಇರಬೇಕು. ಯೇಸು ಕ್ರಿಸ್ತನಲ್ಲಿಯೇ ನಾವು ಅತಿ ಆನಂದ ಪಡುವವರಾಗಿರಬೇಕು. ಈ ಲೋಕದಲ್ಲಿ ನಾವು ಆನಂದ ಪಡುವಂಥದ್ದು ವ್ಯರ್ಥವಾದ ಕಾರ್ಯವಾಗಿರುವುದರಿಂದ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ನಾವು ಆನಂದ ಪಡುವವರಾಗಿರಬೇಕು. ಈ ವಾಕ್ಯಗಳು ನಮಗೆ ಚಿನ್ನಕ್ಕಿಂತಲೂ ಅಪರಂಜಿಗಿಂತಲೂ ಅಮೂಲ್ಯವಾದ ವಾಕ್ಯಗಳಾಗಿರುವುದರಿಂದ ಈ ದೇವರ ವಾಕ್ಯದಲ್ಲಿ ನಾವು ಆನಂದ ಪಡುವವರಾಗಿರಬೇಕು. ಅದನ್ನು ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು ಅಂತ ಕೀರ್ತನೆಗಾರನು 1ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಆತನು ಎಷ್ಟೋ ಧನ್ಯನು, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು ಅಂತ. ನೀರಿನ ಕಾಲುವೆಗಳಲ್ಲಿ ಬಳಿಯಲ್ಲಿ ಮರಗಳು ಹೇಗಿರ್ತವೆ ರೀ? ಯಾವಾಗಲೂ ಹಚ್ಚ ಹಸಿರಾಗಿರ್ತವೆ, ಯಾವಾಗಲೂ ಹಸಿರೆಲೆಗಳಿಂದ ತುಂಬಿದ್ದು ಅದು ಯಾವಾಗಲೂ ಫಲ ಕೊಡುವಂಥ ಮರಗಳಾಗಿರ್ತವೆ. ಯಾವಾಗಲೂ ಅವು ಆನಂದದಲ್ಲಿರುವಂಥ ಒಂದು ಪರಿಸ್ಥಿತಿ ನಮಗೆ ಕಂಡು ಬರ್ತದೆ. ಅದೇ ರೀತಿಯಾಗಿ ನಾವು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರ್ತೇವೆ. ಯಾವಾಗ ಆತನ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ, ಆತನ ವಾಕ್ಯಗಳಲ್ಲಿ ನಾವು ಆನಂದಿಸುವಾಗ, ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುವಾಗ, ಆತನ ಮಾತುಗಳನ್ನು ನಾವು ಕೇಳುವಾಗ ನಾವು ಆ ರೀತಿಯಾಗಿ ಇರ್ತೇವೆ ಎನ್ನುವಂಥದ್ದು. ಈ ಎರಡು ಕೆಲಸಗಳು ನಾವು ಮಾಡುವಾಗ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವರಾಗಿ ನಾವಿರುವಾಗ ನಮಗೆ ಮುಂದೆ ಸಂಭವಿಸಲಿಕ್ಕಿರುವಂಥ ಅಥವಾ ನಮಗೆ ಮುಂದೆ ನಮ್ಮ ಜೀವಿತವು ಅಭಿವೃದ್ಧಿ ಆಗುವುದಕ್ಕೋಸ್ಕರ ದೇವರು ಏನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡೋಣ. ಆತನ ವಾಕ್ಯಗಳಲ್ಲಿ, ಆತನ ಮಾತುಗಳಲ್ಲಿ 2 ಮಾತುಗಳು ನಾವು ಕೇಳುವಾಗ ದೇವರು ಎಷ್ಟು ಆಶೀರ್ವಾದಗಳನ್ನು ಕೊಡುವವನಾಗಿದ್ದಾನೆ ಎಂದು ನಾವು ಮುಂದೆ ನೋಡೋಣ. 2ನೇ ವಚನದಲ್ಲಿ ಸಾಮ್ಸ್ 112:2ನಲ್ಲಿ ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ಯಾರ ಸಂತಾನ? ದೇವರಲ್ಲಿ ಭಯಭಕ್ತಿಯುಳ್ಳವನ ಸಂತಾನ, ಆತನ ವಾಕ್ಯದಲ್ಲಿ ಅತ್ಯಾನಂದ ಪಡುವವನ ಸಂತಾನ ಬಲಿಷ್ಠವಾಗುವುದು. ಅದು ಬಲಹೀನವಾಗಿರುವುದಾದರೆ ಯಾವ ಕೆಲಸಕ್ಕೆ ಬರುವಂಥದ್ದಲ್ಲ. ಯಾವಾಗಲೂ ನಮ್ಮ ಮಕ್ಕಳು ಬಲಿಷ್ಠರಾಗಬೇಕು. ನಮ್ಮ ಮಕ್ಕಳಿಗೆ ಯಾವ ಕಾಯಿಲೆಗಳು ಬರಬಾರ್ದು, ಕಷ್ಟಗಳು ಬರಬಾರ್ದು. ನಮ್ಮ ಮಕ್ಕಳು ಯಾವಾಗಲೂ ಬಲವುಳ್ಳವರಾಗಿರಬೇಕು ಎನ್ನುವಂಥದ್ದಕ್ಕೋಸ್ಕರ ತಂದೆ ತಾಯಿಗಳು ಎಷ್ಟೋ ವಿಟಮಿನ್ಸ್, ಮಿನರಲ್ಸ್ ಏನೇನೋ ಕೊಟ್ಟು ಮಕ್ಕಳಿಗೆ ಚೈತನ್ಯ ಸ್ವರೂಪರನ್ನಾಗಿ ಮಾಡ್ತಾರೆ, ಆರೋಗ್ಯದಾಯಕರನ್ನಾಗಿ ಮಾಡ್ತಾರೆ, ಬಲವುಳ್ಳವರನ್ನಾಗಿ ಮಾಡ್ತಾರೆ. ಆದರೆ ದೇವರ ವಾಕ್ಯದಲ್ಲಿ ಆನಂದ ಪಡುವವರಾಗಿರಬೇಕು. ದೇವರ ವಾಕ್ಯದಲ್ಲಿ ಭಯಪಡುವವರಾಗಿರುವಂಥವರ ಸಂತಾನ ಬರೀ ಮಕ್ಕಳಷ್ಟೇ ಅಲ್ಲ, ನಿನಗೆ ಇರಲಿಕ್ಕಿರುವಂಥ ಸಂತಾನ ಎಲ್ಲಿವರೆಗಿರ್ತದೆ ಎಲ್ಲರೂ ಬಲಿಷ್ಠರಾಗುವರು, ಆತ್ಮೀಕವಾಗಿ ಬಲ ಹೊಂದುವವರಾಗಿರುವವರು ಆಗಿರುತ್ತಾರೆ ಎಂದು ಇಲ್ಲಿ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿ. ಇನ್ನೊಂದೇನು ಹೇಳ್ತಾ ಇದೆ ಕೆಳಗಡೆ 2ನೇ ವಚನ ಬಿ ಭಾಗದಲ್ಲಿ, ನೀತಿವಂತನ ವಂಶವು ಶುಭ ಹೊಂದುವುದು. ನಮ್ಗೆ ಎಲ್ಲಿಯಾದರೂ ಅಶುಭ ಆಗ್ತಾ ಇರುವುದಾದರೆ, ನಮ್ಮ ಇಷ್ಟದ ಪ್ರಕಾರ ನಡೀತಾ ಇಲ್ಲ ಅಂತಂದರೆ ಅಲ್ಲಿ ನಮಗೆ ಎಷ್ಟು ನೋವು ಉಂಟಾಗುವಂಥದ್ದಾಗಿದೆ. ನಮ್ಮ ಜೀವಿತವೆಲ್ಲ ನಾವು ಶುಭಗಳನ್ನೇ ಅನುಭವಿಸಬೇಕು ಎನ್ನುವಂಥದ್ದು ನಮ್ಮ ಆಸೆ ಇರ್ತದೆ. ಇಲ್ಲಿ ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿರಬೇಕು, ಆತನ ವಾಕ್ಯದಲ್ಲಿ ಅತ್ಯಾನಂದ ಪಡುವವರಾಗಿರುವಾಗ ನಾವು ಆತನ ಮೂಲಕವಾಗಿ ಶುಭ ಹೊಂದುವವರಾಗಿದ್ದೇವೆ. ನಮ್ಮ ಜೀವಿತವು ಸಫಲತೆಯ ಕಡೆಗೆ ನಡೀತದೆ. ಕೈ ಹಾಕಿದ ಕೆಲಸದಲ್ಲಿ ನಮಗೆ ಜಯ ಸಿಗುತ್ತದೆ. ನಾವು ಜಯವಂತರಾಗಿ ಮುಂದೆ ಹೋಗುವವರಾಗಿದ್ದೇವೆ. ಸಫಲತೆ ಬೇಕಾದರೆ, ಜಯ ಹೊಂದಬೇಕಾದರೆ, ಶುಭ ಹೊಂದಬೇಕಾದರೆ ಮತ್ತು ಆತನ ನಮ್ಮ ಸಂತಾನವು ಬಲಿಷ್ಠವಾಗಬೇಕಾದರೆ ನಾವು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು, ಆತನ ವಾಕ್ಯಗಳಲ್ಲಿ ಅತ್ಯಾನಂದ ಪಡುವವರಾಗಿರಬೇಕು ಎಂದು. ಇಷ್ಟೇ ಅಲ್ಲದೆ ಇನ್ನೂ ಮುಂದೆ ಹೇಳ್ತಾ ಇದೆ ಏನಂತ, 3ನೇ ವಚನದಲ್ಲಿ, ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು, ಅವನ ನೀತಿಯು ಸದಾಕಾಲವೂ ಫಲಿಸುತ್ತಿರುವುದು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ಈ ಲೋಕದಲ್ಲಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಹೇಳ್ತದೆ. ಹೊಟ್ಟೆಗಾಗಿ ನಾವು ದುಡಿಯುತ್ತೇವೆ, ನಮ್ಮ ಬಟ್ಟೆಗಳಿಗಾಗಿ ದುಡಿಯುತ್ತೇವೆ,
ಮನೆ ಮಾರುಗಳಿಗಾಗಿ ದುಡಿಯುತ್ತೇವೆ, ಮಕ್ಕಳ ಶಿಕ್ಷಣಕ್ಕಾಗಿ ನಾವು ದುಡಿಯುತ್ತೇವೆ, ಮಕ್ಕಳ ಮದುವೆಗಾಗಿ ನಾವು ದುಡಿಯುತ್ತೇವೆ, ಉತ್ತಮವಾದ ಆಶೀರ್ವಾದದಲ್ಲಿರುವುದಕ್ಕೋಸ್ಕರ ನಾವು ದುಡಿಯುತ್ತೇವೆ, ಉತ್ತಮವಾಗಿ ನಾವು ಈ ಲೋಕದಲ್ಲಿ ಬಾಳಿ ಬದುಕುವುದಕ್ಕೋಸ್ಕರ ನಾವು ಶ್ರಮೆ ಪಡುತ್ತೇವೆ. ಆದರೆ ಇಲ್ಲಿ ದೇವರ ವಾಕ್ಯ ಏನು ಹೇಳ್ತಾ ಇದೆ? ಭಯಭಕ್ತಿ ಉಳ್ಳವನಾಗಿರು, ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡು, ಆವಾಗ ನಿನಗೆ ಧನ ಐಶ್ವರ್ಯಗಳು ಸಿಗ್ತವೆ ಎಂದು ದೇವರ ವಾಕ್ಯ ತಿಳಿಸ್ತದೆ. ನಾವು ನಮ್ಮ ಕೆಲಸ ಮಾಡುವುದರ ಜೊತೆಗೆ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ನಾವು ಹೋಗುವಾಗಲೂ ಬರುವಾಗಲೂ ಜನರ ಮಧ್ಯದಲ್ಲಿರುವಾಗಲೂ ನಾವು ದೇವರ ವಾಕ್ಯದಲ್ಲಿ ಅತ್ಯಾನಂದ ಪಡುವವರಾಗಿರಬೇಕು, ದೇವರ ವಾಕ್ಯದಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಅದಕ್ಕೋಸ್ಕರ ದೇವರು ನಮಗೆ ಯಾವ ಆಶೀರ್ವಾದವನ್ನು ಕೊಡುವವನಾಗಿದ್ದಾನೆ? ಎಲ್ಲ ಧನೈಶ್ವರ್ಯಗಳಿಂದ ನಮಗೆ ಕೊಡುವಾತನಾಗಿದ್ದಾನೆ. ನಾವು ನಂಬದ ರೀತಿಯಿಂದ, ನಾವು ತಿಳಿಯದ ರೀತಿಯಿಂದ ದೇವರಿಂದ ನಾವು ಆಶೀರ್ವಾದವನ್ನು ಹೊಂದುತ್ತೇವೆ. ಆತನ ಮಾತು ಕೇಳುವಾಗ ಆತನು ನಮಗೆ ಧನೈಶ್ವರ್ಯಗಳನ್ನು ಒದಗಿಸಿಕೊಡುವಾತನಾಗಿದ್ದಾನೆ. ಈ ಲೋಕದಲ್ಲಿ ಇರಲಿಕ್ಕಿರುವಂಥ ಎಲ್ಲ ಆಶೀರ್ವಾದಗಳು ನಮಗೆ ಹಿಂಬಾಲಿಸಿಕೊಂಡು ಬರುವಂಥವುಗಳಾಗಿವೆ. ಅದೇ ಅಲ್ಲದೆ ಆದರೆ ಅವನ ನೀತಿಯು ಸದಾಕಾಲವೂ ಫಲಿಸುತ್ತಿರುವುದು. ಅವನು ನೀತಿವಂತನಾಗಿ ಬಾಳುವಾತನಾಗಿದ್ದಾನೆ. ಅದು ಕೊನೆಯವರೆಗೂ ಅದು ಫಲ ಕೊಡುವಂಥದ್ದಾಗಿದೆ. ಆತನ ನೀತಿಯು ಆತನು ಕೊನೆಯವರೆಗೆ ಅದು ಫಲ ಕೊಡುವಂಥದ್ದಾಗಿದೆ. ಇನ್ನೂ ನಾವು ಮುಂದೆ ನೋಡುವಾಗ, ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು, ದಯೆಯು ಕನಿಕರವು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ. ನಾವು ಈ ಲೋಕದಲ್ಲಿ ಪಾಪದಲ್ಲಿ ಹೋಗಬಾರ್ದು, ಕತ್ತಲೆ ಜೀವಿತದಲ್ಲಿ ಹೋಗಬಾರ್ದು, ನೀತಿಯಲ್ಲಿ ನಾವು ಜೀವಿಸಬೇಕು. ನೀತಿವಂತರಾಗಿ ನಾವು ಜೀವಿಸಬೇಕಂತಂದರೆ ಅದು ನನ್ನಿಂದ ಸಾಧ್ಯ. ಅದು ಹೇಗೆ ಸಾಧ್ಯ ಅಂದರೆ, ನಾವು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆದುಕೊಂಡವರಾಗಿರುವಾಗ, ಆತನ ಮಾತು ಕೇಳುವವರಾಗಿರುವಾಗ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಾಗ, ಆತನ ವಾಕ್ಯಗಳಲ್ಲಿ ನಾವು ಅತ್ಯಾನಂದ ಪಡುವವರಾಗಿರುವಾಗ ಕತ್ತಲೆ ಕೂಡ ನಮ್ಮನ್ನು ಮುಸುಕುವುದಿಲ್ಲ. ಬೆಳಕಿರುವಲ್ಲಿ ಕತ್ತಲೆ ಬರುವುದಕ್ಕೆ ಸಾಧ್ಯವಿಲ್ಲ. ಇದು ಕತ್ತಲೆಯಲ್ಲಿ ದೇವರು ನಮಗೆ ಬೆಳಕನ್ನು ಕೊಡುವಾತನಾಗಿದ್ದಾನೆ. ಆ ಬೆಳಕೆ ಯೇಸು ಕ್ರಿಸ್ತನಾಗಿದ್ದುಕೊಂಡು ನಮ್ಮ ಜೊತೆ ಇರುವಾತನಾಗಿದ್ದಾನೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಆತನ ವಾಕ್ಯಗಳಲ್ಲಿ ಅತ್ಯಾನಂದ ಪಡುವವರಾಗಿದ್ದುಕೊಂಡು ನಾವು ಈ ಎಲ್ಲ ಆಶೀರ್ವಾದಗಳನ್ನು ಹೊಂದುವವರಾಗಿರೋಣ ಎಂದು ಹೇಳುತ್ತಾ ಈ ವಾಕ್ಯವನ್ನು ಮುಗಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವಂಥ ಯೇಸುವೆ, ನೀನು ನಮಗೆ ಜ್ಯೋತಿಯಾಗಿದ್ದು, ನೀನು ಆಶೀರ್ವದಿಸುವಂಥ ದೇವರು, ನೀನು ನಮಗೆ ನಡೆಸುವಂಥ ದೇವರು, ಎಲ್ಲ ಆಶೀರ್ವಾದಗಳಿಂದ ತುಂಬಿಸುವಂಥ ದೇವರಾಗಿದ್ದೆ. ಅದಕ್ಕಾಗಿ ಸ್ತೋತ್ರ. ಯಾವನು ನಿನ್ನಲ್ಲಿ ಭಯಭಕ್ತಿ ಉಳ್ಳವನಾಗಿರ್ತಾನೋ, ನಿನ್ನ ವಾಕ್ಯದಲ್ಲಿ ಅತ್ಯಾನಂದ ಪಡುವವನಾಗಿರ್ತಾನೋ, ಸಕಲ ಆಶೀರ್ವಾದಗಳಿಂದ ತುಂಬಿಸುವವನಾಗಿದ್ದೆ. ಅದಕ್ಕಾಗಿ ವಂದನೆಯನ್ನು ಸಲ್ಲಿಸುತ್ತಾ ದೇವರೇ, ನಾವೆಲ್ಲರೂ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಿನ್ನ ವಾಕ್ಯದಲ್ಲಿ ಅತ್ಯಾನಂದ ಪಡುವವರಾಗಿದ್ದುಕೊಂಡು ಈ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುವುದಕ್ಕೆ ನೀನು ಸಹಾಯ ಮಾಡಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.